ದೇವರ ಪೂಜೆಯನ್ನು ಮಾಡುವಾಗ ನಾವು ಕಡ್ಡಾಯವಾಗಿ ದೀಪವನ್ನು ಹಚ್ಚುತ್ತೇವೆ. ಇದು ನಾವು ಹಿರಿಯರಿಂದ ಪಾಲಿಸಿಕೊಂಡು ಬಂದ ಪೂಜೆಯ ವಿಧಾನ. ಧರ್ಮಗ್ರಂಥ ಶಾಸ್ತ್ರಗಳಲ್ಲೂ ದೇವರಿಗೆ ದೀಪ ಹಚ್ಚಿಡುವ ಉಲ್ಲೇಖಗಳಿವೆ. ಆದರೆ ದೇವರಿಗೆ ಹಚ್ಚಿದ ದೀಪ ಸಂಪೂರ್ಣವಾಗಿ ಹುರಿದು ಹೋದರೆ ಏನರ್ಥ? ದೇವರ ದೀಪ ಈ ರೀತಿ ಹುರಿದು ಹೋಗಬಹುದೇ? ನೋಡೋಣ. ಇಷ್ಟಾರ್ಥಗಳು ಈಡೇರುವುದು. ದೇವರ ದೀಪವು ಸಂಪೂರ್ಣವಾಗಿ ಉರಿದು ಹೋದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುವುದು ಎಂಬುದಾಗಿದೆ. ನೀವು ದೇವರ ಬಳಿ ಏನನ್ನಾದರೂ ಬೇಡಿಕೊಂಡು ದೇವರಿಗೆ ಬೆಳಗಿದ ದೀಪ ಸಂಪೂರ್ಣವಾಗಿ ಉರಿದು ಹೋದರೆ ಅದು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎಂಬುದರ ಸೂಚಕ. ದೇವರಿಗೆ ನೀವು ಹಚ್ಚಿಟ್ಟ ದೀಪದ ಬೆಳಕು ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೆ ದೇವರು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ. ದೇವರು ನಿಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದಾನೆ ಅಥವಾ ನಿಮ್ಮ ಪೂಜೆ ಅವನಿಗೆ ಇಷ್ಟವಾಗಿದ್ದರೆ ದೀಪವು ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದು ಅಶುಭ ಸೂಚನೆ. ಪೂಜೆಯ ನಡುವೆ ಅಥವಾ ನೀವು ಹಚ್ಚಿದ ದೀಪ ಸ್ವಲ್ಪ ಸಮಯದಲ್ಲೇ ಆರಿ ಹೋದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಅಶುಭ ಸೂಚನೆಯಾಗಿದೆ. ಹಾಗಾಗಿ ದೇವರಿಗೆ ಬೆಳಗಿದ ದೀಪ ಆರದಂತೆ ನೋಡಿಕೊಳ್ಳಿ. ದೇವರು ಮುನಿಸಿಕೊಂಡ ಸೂಚನೆ. ನೀವು ದೇವರಿಗೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡುತ್ತಿರುವಾಗ ಅಥವಾ ದೀಪವನ್ನು ಹಚ್ಚಿದಾಕ್ಷಣ ಅದು ಆರಿ ಹೋದರೆ ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎಂಬುದಾಗಿದೆ. ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಾಗ ದೇವರಿಗೆ ಬೆಳಗಿದ ದೀಪ ಅರ್ಧಕ್ಕೆ ಹಾರಿ ಹೋಗುತ್ತದೆ. ಈ ರೀತಿಯಾದಾಗ ನೀವು ಪೂಜೆಯಲ್ಲಿ ಯಾವುದಾದರೂ ತಪ್ಪನ್ನು ಮಾಡಿದ್ದೀರಾ ಎಂದು ತಿಳಿದುಕೊಳ್ಳಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.